ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಲೋಕ ಸಮರಕ್ಕೆ ಬಿಜೆಪಿ ಭರ್ಜರಿಯಾಗಿ ತಾಲೀಮನ್ನ ಶುರು ಮಾಡಿಕೊಂಡಿದೆ. ರಾಜ್ಯ ಬಿಜೆಪಿಯಿಂದ ಕೋರ್ ಕಮಿಟಿ ಸಭೆ, ಅಭ್ಯರ್ಥಿ ಆಯ್ಕೆಯ ಸಂಬಂಧ ನಡೆದಂತಹ ಮಹತ್ವದ ಚರ್ಚೆ. ಎಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ನೀಡೋ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಹಾಲಿ ಸಂಸದರ ಹೆಸರನ್ನ ಒಳಗೊಂಡ ಪಟ್ಟಿ ಹೈಕಮಾಂಡ್ಗೆ ಸಭೆಯಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಬಿಎಸ್ವೈನ ಸಲಹೆ. ಸಭೆಯಲ್ಲಿ ಪ್ರಮುಖವಾಗಿ ಇಬ್ಬರು ನಾಯಕರ ಬಗ್ಗೆ ಚರ್ಚೆಯಾಗಿದೆ. ತುಮಕೂರಿಗೆ ಸೋಮಣ್ಣ, ಮಾಧುಸ್ವಾಮಿ ಹೆಸರು ಚರ್ಚೆಯಾಯಿತು. ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಹೆಸರು ಕೂಡ ಶಿಫಾರಸ್ಸಾಗಿದೆ. ಆದರೆ ಎಲ್ಲಾ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದೆ ಕೋರ್ ಕಮಿಟಿ. ಬೆಳಗಾವಿಯಲ್ಲಿ ಮತ್ತೆ ಜೆಪಿ ನಡ್ಡಾ ಜೊತೆ ಮೀಟಿಂಗ್ ಇದೆ. ಜೆಪಿ ನಡ್ಡಾ ಜೊತೆಗಿನ ಸಭೆಯ ಬಳಿಕ ಮುಂದಿನ ತೀರ್ಮಾನ ಆಗುತ್ತೆ. ಬೆಂಗಳೂರು ಉತ್ತರಕ್ಕೆ ಸಿಟಿ ರವಿ ಹೆಸರು ಶಿಫಾರಸ್ಸಾಗಿದೆ. ಉಡುಪಿ ಚಿಕ್ಕಮಗಳೂರಿಗೂ ಕೂಡ ಸಿಟಿ ರವಿ ಹೆಸರು ಶಿಫಾರಸ್ಸಾಗ್ತಾ ಇರುವಂಥದ್ದು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ಹಾಗಿದ್ರೆ ಕೋರ್ ಕಮಿಟಿಯ ಈ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಪ್ರಶಾಂತ್, ಏನ್ ಲೆಕ್ಕಾಚಾರ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ಸುತ್ತೆ? ಪ್ರತಿಭಾ, ನನಗನ್ಸುತ್ತೆ ನೋಡಿ, ಈಗ ನೀವು ಅನೇಕ ಟಿಕೆಟ್ ಹಂಚಿಕೆಯ ನಿದರ್ಶನಗಳನ್ನು ತೆಗೆದುಕೊಳ್ಳಿ. ಕರ್ನಾಟಕದ ಬಿ ಜೆ ಪಿಯಲ್ಲಿ ಕರ್ನಾಟಕದ ಕೋರ್ ಕಮಿಟಿ ಕಳಿಸಿರ್ತಕ್ಕಂಥ ಹೆಸರುಗಳನ್ನು ಕೇಂದ್ರ ರಿಜೆಕ್ಟ್ ಮಾಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಎಲ್ರಿಗೂ ಟಿಕೆಟ್ ನೀಡಬೇಕು ಅಂತಕ್ಕಂಥದ್ದು ಕೋರ್ ಕಮಿಟಿಯ ಅಭಿಪ್ರಾಯ ಆಗಿತ್ತು. ನಂತರ ಹೈಕಮಾಂಡ್ ಹೇಳ್ತು ಇಲ್ಲ, ಬದಲಾವಣೆ ಮಾಡಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಅನೇಕ ಹೆಸರುಗಳಿಗೆ ಜಗದೀಶ್ ಶೆಟ್ಟರ್ ಬದಲಾವಣೆ ಮಾಡಿದ್ದು ಹೈಕಮಾಂಡ್ ಮಟ್ಟದಲ್ಲಿ. ಕರ್ನಾಟಕದ ಕೋರ್ ಕಮಿಟಿಯಲ್ಲಿ ಅವರ ಹೆಸರುಗಳನ್ನು ಹಾಕಿ ಕಳಿಸಲಾಗಿತ್ತು. ನಂತರ ರಾಜ್ಯಸಭೆಯ ಚುನಾವಣೆ ತೆಗೆದುಕೊಳ್ಳಿ. ಈಗ ಮೊನ್ನೆ ಬೇರೆ ಹೆಸರು ಹೋಗಿತ್ತು, ರಾಜ್ಯಸಭೆಯಲ್ಲಿ ಆಯ್ಕೆ ಆದವರು ಬೇರೆ, ವಿಧಾನ ಪರಿಷತ್ತಿಗೆ ಬೇರೆ, ಇಲ್ಲಿಂದ ಬೇರೆ ಹೆಸರು ಹೋಗಿತ್ತು, ಆಯ್ಕೆ ಆದವರು ಬೇರೆ. ಹೀಗಾಗಿ ಕರ್ನಾಟಕದ ಕೋರ್ ಕಮಿಟಿಯ ಅಭಿಪ್ರಾಯಕ್ಕೆ ಮನ್ನಣೆ ಇದ್ದೇ ಇದೆ. ಆದರೆ ಆ ಹೆಸರುಗಳನ್ನೇ ಹೈಕಮಾಂಡ್ ಒಪ್ಕೊಳ್ಳುತ್ತೆ, ಅಂತಿಮಗೊಳ್ಳುತ್ತೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಸ್ವಲ್ಪ ಬದಲಾವಣೆಯತ್ತ ಹೆಚ್ಚು ಆಸಕ್ತಿಯನ್ನು ತೋರುತ್ತೆ. ಇಲ್ಲಿನ ರಾಜ್ಯ ನಾಯಕರು ಸ್ಟ್ಯಾಟಸ್ಕೋತ್ತ ಜಾಸ್ತಿ ಅವರ ಗಮನ ಇರುತ್ತೆ. ಈ ಸ್ಟ್ಯಾಟಸ್ಕೋ ಏನಿರ್ತಾರೆ ಅವರು ಯಾರ್ದು ಬದಲಾವಣೆ ಬೇಡ. ಯಡಿಯೂರಪ್ಪನವರು ಮೊದಲಿಂದನೂ ಕೂಡ ಅವ್ರದ್ದೊಂದು ಅಂಬೋಣ, ಅವ್ರದ್ದೊಂದು ಪೊಲಿಟಿಕಲ್ ಲೆಕ್ಕಾಚಾರ. ಇಲ್ಲ, ಯಾರನ್ನೂ ಬದಲಿಸ್ಬೇಡಿ, ಅವ್ರನ್ನ ಬದಲಿಸ್ಬೇಡಿ, ಇವ್ರನ್ನ ಬದಲಿಸ್ಬೇಡಿ. ಆದರೆ ಅಲ್ಲಿ ದಿಲ್ಲಿಗೆ ಹೋದ ನಂತರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರದ್ದು ಅಭಿಪ್ರಾಯ ಏನಿರುತ್ತೆ, ಬದಲಾವಣೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಬದಲಾವಣೆ ಮಾಡೋಣ. ಬದಲಾವಣೆ ಮಾಡದೇ ಇದ್ದರೆ ಜನ ಆ್ಯಂಟಿ ಇನ್ಕಂಬನ್ಸಿಯ ವ್ಯಕ್ತಿದು ಪಾರ್ಟಿಗೆ ಬಡಿಯುತ್ತೆ ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ. ಹೀಗಾಗಿ ಈಗ ಬಹುತೇಕ ಹಾಲಿ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ನೀಡಬೇಕು ಬೇಡವೋ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಅಂದರೆ ಕೋರ್ ಕಮಿಟಿ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಇಲ್ಲಿನ ಸಂಸದರ ಹೆಸರುಗಳನ್ನು ಕೂಡ 1, 2, 3 ಹೆಸರುಗಳನ್ನು ಹಾಕಿ ಬಿ ಜೆ ಪಿಯಲ್ಲಿ ಈಗ ಏನಿದೆ 3 ಹೆಸರುಗಳನ್ನು ಕೇಳ್ತಾರೆ. ನೀವು ಹಾಲಿ ಸಂಸದಿದ್ರು 3 ಹೆಸರು ಕಳಿಸ್ರಿ, ಆಮೇಲೆ ನಾವು ಫೈನಲ್ ಮಾಡ್ತೀವಿ ಅನ್ನೋದು ಶಿಫಾರಸ್ಸು ಹೋಗ್ತಾ ಇದೆ ಅಷ್ಟೇ. ಶಿಫಾರಸ್ಸು ಬಹುತೇಕ ಹಾಲಿ ಸಂಸದರದ ಎಲ್ಲ ಹೆಸರುಗಳನ್ನು ಹಾಕಿ ಕಳಿಸಲಾಗ್ತಾ ಇದೆ. ಬಟ್ ಅಂತಿಮವಾಗಿ 14 ಅಥವಾ 15ಕ್ಕೆ ಕೇಂದ್ರೀಯ ಪಾರ್ಲಿಮೆಂಟ್ರಿ ಬೋರ್ಡ್ ಅಲ್ಲಿನ ಚುನಾವಣಾ ಸಮಿತಿ ತೀರ್ಮಾನ ತೆಗೆದುಕೊಳ್ಳುವಾಗ ನನಗನ್ಸುತ್ತೆ ಯಡಿಯೂರಪ್ಪ, ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, BL ಸಂತೋಷ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಇವರನ್ನು ಕರೆಸಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಂತರ ಟಿಕೆಟ್ ಹಂಚಿಕೆಯ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನಿಸುತ್ತೆ. ಸರ್ವೆ ರಿಪೋರ್ಟ್ಗಳ ಪ್ರಕಾರ ಸುಮಾರು 13ರಿಂದ 14 ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದಿದೆ. ಕೆಲವರಿಗೆ ಇಲ್ಲಿನ ನಾಯಕರಿಗೆ ಟಿಕೆಟ್ ನೀಡಬೇಕು ಅಂತಕ್ಕಂಥದ್ದಿಲ್ಲ, ಬಟ್ ಸರ್ವೆಯಲ್ಲಿ ಬೇರೆ ಹೇಳ್ತಾ ಇದೆ. ಒಂದು ಸರ್ವೆಯಲ್ಲಿ ಅಂಡರ್ಲೈನಿಂಗ್ ಫ್ಯಾಕ್ಟರ್ ಇಸ್ ಮೋದಿಸ್ ಪಾಪ್ಯುಲಾರಿಟಿ. ಮೋದಿ ಪಾಪ್ಯುಲಾರಿಟಿಯ ಬಲದ ಮೇಲೆಯೇ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು. ಕೆಲವೊಂದು ಕಡೆ ಮೋದಿ ಪಾಪ್ಯುಲಾರಿಟಿ ಇದ್ದರೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಬಡಿಬಹುದು ಅಂತಕ್ಕಂಥದ್ದು ಇಲ್ಲಿನ ನಾಯಕರಿಗೆ ಅನಿಸ್ತಾ ಇದೆ. ಸೊ ಓವರಾಲ್ ಆಗಿ ನನಗನ್ಸುತ್ತೆ ಕೇಂದ್ರದ ನಾಯಕರು ಕುಳಿತಾಗ ಮೊದಲು ಅಮಿತ್ ಶಾ ಅನೌಪಚಾರಿಕವಾಗಿ ರಾಜ್ಯದ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ. ಅದಾದ ನಂತರ ಇಲೆಕ್ಷನ್ ಕಮಿಟಿಯಲ್ಲಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ನಡ್ಡಾ ಬೆಳಗಾವಿಗೆ ಬಂದಾಗ ಪ್ರತಿಮಾ ನನಗನ್ಸೋದು, ರಾಷ್ಟ್ರೀಯ ಅಧ್ಯಕ್ಷರು ಬಂದು ಕುಳಿತುಕೊಂಡು ನಿಮ್ಮ ಕ್ಯಾಂಡಿಡೇಟ್ ಯಾರು ಕಳಿಸ್ಕೊಡಿ ಅನ್ನೋದು ಆ ಪ್ರಕ್ರಿಯೆ ನಡೆಯಲ್ಲ. ಬಹುತೇಕ
JDSಗೆ ಎಷ್ಟು ಸೀಟನ್ನು ಬಿಟ್ಟುಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ Yes. ನಾಳೆಯ ಬೆಳಗಾವಿಯ ಕೋರ್ ಕಮಿಟಿ ಸಭೆಯಲ್ಲಿ JP ನಡ್ಡಾ ಅಭಿಪ್ರಾಯವನ್ನು ಕರ್ನಾಟಕದ ಕೋರ್ ಕಮಿಟಿಯಿಂದ ಪಡೆಯಲಿದ್ದಾರೆ ಅನ್ಸುತ್ತೆ. ಇಲ್ಲಿಯವರೆಗೆ Yes. JDSನ ಮೈತ್ರಿಯ ಬಗ್ಗೆ ಅಧಿಕೃತವಾಗಿ ಒಂದು ಸಭೆಯಲ್ಲಿ ಕುಳಿತುಕೊಂಡು ರಾಷ್ಟ್ರೀಯ ನಾಯಕರು ಮಾತನಾಡಿಲ್ಲ. ಪ್ರಾಯಶಃ ನಾಳೆ JP ನಡ್ಡಾ JDSಗೆ ಸೀಟನ್ನು ಬಿಟ್ಕೊಡ್ಬೇಕು, 2 ಕೊಡ್ಬೇಕಾ, 3 ಕೊಡ್ಬೇಕಾ, 4 ಕೊಡ್ಬೇಕಾ, ಇದು ಅಂತಿಮ ತೀರ್ಮಾನ ಆಗಬೇಕು. ಕೇಂದ್ರೀಯ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲೇ ಆಗಬೇಕಾಗತ್ತೆ. Yes. ಅಲ್ಲೂ ಒಂದು ಚರ್ಚೆ ನಡಿಬೇಕಾಗತ್ತೆ. ಯಾಕಂದರೆ ಈಗ ಎಲ್ಲೆಲ್ಲಿ ಮೈತ್ರಿ ಇದೆ ಆ ರಾಜ್ಯಗಳ ಟಿಕೆಟ್ ತೀರ್ಮಾನ ಆಗಿಲ್ಲ. ನಿಜ. JDS ಜೊತೆಗಿದ್ದಾಗಿಲ್ಲ, ಮಹಾರಾಷ್ಟ್ರ ಆಗಿಲ್ಲ, ಬಿಹಾರ ಆಗಿಲ್ಲ, ಒಡಿಸ್ಸಾದಾಗಿಲ್ಲ. ಆ ಕಾರಣದಿಂದ JP ನಡ್ಡಾ ನಾಳೆ ಬೆಳಗಾವಿಗೆ ಬಂದಾಗ ಕರ್ನಾಟಕದ ಕೋರ್ ಕಮಿಟಿಯ ಜೊತೆಗೆ ಒಂದು ಕರ್ನಾಟಕದಲ್ಲಿ ಸ್ಟ್ರಾಟಜಿ ಏನಾಗಬೇಕು, ಏನೇನು ಕೆಲಸ ಆಗ್ತಾ ಇದೆ Yes. ಅದರ ಒಂದು ಮಾಹಿತಿ, ಜೊತೆಗೆ JDSಗೆ ಸೀಟ್ ಬಿಟ್ಟುಕೊಡ್ಲಿಕ್ಕೆ ಕರ್ನಾಟಕದ ನಾಯಕರ ಅಭಿಪ್ರಾಯ ಏನು, ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ. Yes. ಬಹುಶಃ ಅಭಿಪ್ರಾಯ ಸಂಗ್ರಹ ಅನ್ನೋದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ತೀರ್ಮಾನ ಏನಿದ್ರು ಕೂಡ ಹೈಕಮಾಂಡ್ಗೆ ಬಿಟ್ಟದ್ದು ಎಲ್ಲ ಯಾವ ಕಾಲಕ್ಕೂ ಕೂಡ ಬಿಜೆಪಿಯಲ್ಲಿ ಅಂತ ಅನಿಸುತ್ತೆ. ಎಸ್, ಈಗ ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಮತ್ತಷ್ಟು ರಾಜಕೀಯ ಲೋಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.